ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದೀವಿ, ಆದರೂ ಕೂಡ ನಮ್ಮ ಸಮಸ್ಯೆಗೆ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಖಂಡಿತ ಚಿಂತೆ ಮಾಡಬೇಡಿ. ಸಾಕಷ್ಟು ಜನಕ್ಕೆ ಒಳತನ್ನ ಮಾಡಿದೆ ಅಕ್ಷಯ ವೃಕ್ಷ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಈಗಲೇ ಇವತ್ತೇ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲೋ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಒಂದ್ ರೀತಿ ಕನ್ಫ್ಯೂಷನ್ ಮಾಡ್ತಾ ಇದೆ ಬಹಳಷ್ಟು ದಿನಗಳಿಂದ ಅಂತ ಹೇಳ್ಬೋದು. ತಿರುಪತಿ ತಿಮ್ಮಪ್ಪನ ಹತ್ರ ಹೋದಾಗ ಗೋವಿಂದ ಗೋವಿಂದ ಅನ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಆದ್ರೆ ಯಾರಾದ್ರೂ ನಮ್ಮ ಲೈಫಲ್ಲಿ ಬಂದಾಗ ಏನಾದ್ರೂ ಗೋವಿಂದ ಅಂತಂದ್ರೆ ಏನೋ ಒಂದು ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀವಿ. ಆದ್ರೆ ಈ ಗೋವಿಂದ ಅನ್ನೋಂಥದ್ದು ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗೂ ಇದೆ, ನೆಗೆಟಿವ್ ಆಗೂ ಇದೆ. ಯಾವುದನ್ನ ನಾವು ತಗೊಳ್ಬೇಕು, ಇದರ ಒಂದು ಮಹತ್ವ ಏನು, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೂಡ ತಿರುಪತಿಗೆ ಹೋಗಿ ಗೋವಿಂದ ಗೋವಿಂದ ಅಂದಿರ್ತೀರಿ. ಅದು ಗುಂಪುಲ ಗೋವಿಂದ ಅಂತ ಕೂಡ ಅಂತಾರೆ. ಅವ್ರು ಅಂತಿರ್ತಾರೆ, ಇವರು ಮಾತಾಡ್ತಿರ್ತಾರೆ. ಗೋವಿಂದ ಅನ್ನೋದು ಶ್ರೀನಿವಾಸನ ಹೆಸರು. ಬಹುಶಃ ನೀವು ಯಾರನ್ನಾದ್ರೂ ಕೇಳಿದರೆ ನಿಮಗೆ ಇಷ್ಟೇ ಅದಕ್ಕೆ ಉತ್ತರ ಸಿಗಬಹುದೇನೋ. ಗೋವಿಂದ ಅನ್ನೋದು ಗೋವು ಇಂದ ಅಂತಲೂ ಕೂಡ ಅಂತಾರೆ ಒಂದು ಪ್ರತೀತಿ. ಅಂದರೆ ಗೋವನ್ನು ದಾನ ಮಾಡಿದ ಫಲವನ್ನು ಪಡ್ಕೊಳ್ತೀವಿ. ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದ 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 ಅಂತ ಇದ್ದರೆ ನಾನು 33 ಕೋಟಿ ದೇವತೆಗಳನ್ನು ಸ್ಮರಣೆ ಮಾಡಿದ ಹಾಗೆ ಈ ಥರದ ಬೇಕಾದಷ್ಟು ಪಂಡಿತೋತ್ತಮರು ಮಾತಾಡ್ತಿರ್ತಾರೆ. ಆದರೆ ಇದಕ್ಕೆ ಒರಿಜಿನಲಾಗಿ ಒಂದು ಡೆಫಿನೇಷನನ್ನು ಕೊಡೋದೇ ಆದರೆ, ನೀವೇನಾದರೂ ಭಾಗವತ ಈ ಪುರಾಣಗಳನ್ನು ಉಲ್ಲೇಖ ಮಾಡಿದಾಗ ನಿಮಗೆ ಸಿಗ್ತಕ್ಕಂತಹದ್ದು, ಈ ರಾಮಾಯಣ ಬರೆದವರು ಯಾರು, ಮಹಾಭಾರತ ಬರೆದವರು ಯಾರು, ಭಗವದ್ಗೀತೆ ನಮಗೆ ದಕ್ಕಿದ್ದು ಹೇಗೆ, ಇನ್ನು ಅದರಲ್ಲಿ ವಿಶೇಷವಾಗಿ ಈ ಕನಕದಾರ ಸ್ತೋತ್ರ ರಚನೆ ಮಾಡಿದ್ದು ಯಾರು, ಶಂಕರಾಚಾರ್ಯರು. ಇನ್ನು ದೇವಿ ಮಹಾತ್ಮೆ ಬರೆದವರು ಯಾರು, ಶಂಕರಾಚಾರ್ಯರು. ಇನ್ನು ವಿಶೇಷವಾಗಿ ದೀನದಲಿತರ ಸೇವೆ ಮಾಡಲೆಂದೇ ಸ್ವಾಮಿ ಸಂಸಾರ ತೊರೆದು ಸನ್ಯಾಸಿಯಾದೆ. ಇಂತಹ ವಿಶಿಷ್ಟಾದ್ವೈತ ಸಂಪಾದನೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಅಷ್ಟೋತ್ತರ ಕೂಡ ಕೊಟ್ಟಿದ್ದಾರೆ. ಗಣಪತಿ ಅಷ್ಟೋತ್ತರ, ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ, ಶ್ರೀನಿವಾಸನ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರ, ಇವರೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಯಾರನ್ನಾದರೂ ಹೀಗೆ ನಾವು ಓಂ ವೆಂಕಟೇಶಾಯ ನಮಃ, ಓಂ ಶೇಷಾದ್ರಿನಿಲಯಾಯ ನಮಃ, ಓಂ ಋಷಿಗೋಚರಾಯ ನಮಃ ಈ ಅಷ್ಟೋತ್ರವನ್ನು ಹೇಳ್ತೀವಿ ಅಂತಂದರೆ ಯಾರೊಬ್ಬರು ಬರೆದಿರೋದು. ಅವೆಲ್ಲವೂ ಕೂಡ ಬಿರುದುಗಳು ಹಾಗೆ. ಆದರೆ ಈ ಗೋವಿಂದ ಅನ್ನೋದಿದೆಯಲ್ಲ, ಅದು ಹಾಗೆ ಪಡೆದುಕೊಂಡದ್ದಲ್ಲ. ಅದು ಹೇಗೆ ಅಂತಂದರೆ, ಅದೇ ಮಹಾನುಭಾವನೆ ಈ ಗೋವರ್ಧನಗಿರಿ ಪರ್ವತವನ್ನು ಕೃಷ್ಣ ಆ ಒಂದು ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಹೀಗೆ ಅವನು ಬೆರಳಿಂದ ಮೇಲೆ ಎತ್ತಿರುತ್ತಾನಲ್ಲ, ಅನೇಕ ದೇವತೆಗಳು ಅಲ್ಲಿ ರಕ್ಷಣೆ ಪಡೆದಿರುತ್ತಾರೆ. ಎಂತಹದ್ದಂತಂದರೆ, ಈ ಬಿಸಿಲು ಗಾಳಿಯಿಂದ, ಚಂಡಮಾರುತದಷ್ಟೇ ಗಾಳಿಯಿಂದ ಈ ಬೆಟ್ಟಗಳೇ ಉರುಳು ಹೋಗುವಂಥ ಮಳೆ ಬರುತ್ತೆ. ಇನ್ನು ರಾಕ್ಷಸರು ಅಂತಹ ಸಂದರ್ಭದಲ್ಲಿ ಅಟ್ಟಿಸ್ಕೊಂಡು ಬರ್ತಿರುತ್ತಾರೆ. ಅವರೆಲ್ಲರೂ ಕೂಡ, ಆ ದೇವತೆಗಳೆಲ್ಲರೂ ಕೂಡ ಆ ಗೋವರ್ಧನಗಿರಿ ಪರ್ವತದ ಕೆಳಗೆ ರಕ್ಷಣೆ ಪಡೆದರು. ರಕ್ಷಣೆ ಪಡೆದಕ್ಕಾಗಿ ಈಗ ನಮಗೆ ನಾವೇ ಒಂದು ಡಿಗ್ರಿಯನ್ನು ಬರೆದು ಬಿಟ್ಟು ಸಂಪಾದನೆ ಮಾಡ್ಕೊಳ್ತಾರೆ, ಸರ್ಟಿಫಿಕೇಟು. ಹಾಗೆಯೇ ಕೃಷ್ಣ ಅದನ್ನು ಅವನಾಗಿ ಸಂಪಾದನೆ ಮಾಡಿಕೊಂಡ ಪದ ಯಾವುದಾದ್ರೂ ಇತ್ತು ಅಂತಂದರೆ, ಇನ್ನು ಇದೆಲ್ಲ ಬರೀಬೋದು. ಬೇರೆ ಯಾರಾದರೂ ಕೂಡ ಹೊಗಳ್ತಕ್ಕಂಥ ಇವೆಲ್ಲ ಕೂಡ ಹೊಗಳೋದೇ. ನೀವು ಶ್ರೀನಿವಾಸನ ಅಷ್ಟೋತ್ತರ ಆಗಿರಬಹುದು, ಲಕ್ಷ್ಮಿ ಅಷ್ಟೋತ್ತರ ಆಗಿರ್ಬೋದು, ಎಲ್ಲವೂ ಕೂಡ ಹೊಗಳ್ತಕ್ಕಂಥದ್ದೇ. ಆದರೆ ಗೋವಿಂದ 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 ಅನ್ನೋ ಮಂತ್ರ ಇದೆಯಲ್ಲ, ಅದು ಅವನೇ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡ ಮಂತ್ರ. ಅದು 7 ದಿನಗಳ ಪರ್ಯಂತ ಆ ಒಂದು ಗೋವರ್ಧನಗಿರಿಯನ್ನು ಎತ್ತಿಟ್ಟುಕೊಂಡಿದ್ದೀನಲ್ಲ, ಅದಕ್ಕಾಗಿ ನಾವಿಲ್ಲಿ ರಕ್ಷಣೆ ಪಡೆದೀವಿ ಗೋವಿಂದ ನಿನ್ನ ಇದರಲ್ಲಿ. ಅಂದರೆ ಅವನು ಅಷ್ಟು ದಿನಗಳ ಕಾಲ ಇಟ್ಟುಕೊಂಡಿದ್ದಕ್ಕಾಗಿ ಸಂಪಾದನೆ ಮಾಡಿಕೊಂಡ ಮಂತ್ರ ಇದು. ಈ ಒಂದು ಮಂತ್ರವನ್ನು ನಾವೇನಾದರೂ ನೀವು ಅನ್ನಮಯ್ಯ ಮೂವಿ ನೋಡಿದಾಗಲೋ ಮತ್ತೊಂದು ನೋಡಿ, ಆ ಗೋವಿಂದ ಅನ್ನೋ ಪದ ಬರುವಾಗ ಹೇಗೆ ಆ ಶ್ರದ್ಧೆ ಭಕ್ತಿ ಆ ಕಣ್ಣುಗಳಲ್ಲಿ ಗೋಚರ ಆಗುತ್ತೆ ಅಂತಕ್ಕಂತಹದ್ದು
ಆ ಗೋವಿಂದೇತಿ ಸದಾ ಸ್ನಾನಂ ಅಂತಂದರೆ ನಿನ್ನ ಹಗಲು ഇരുಳು ಕೂಡ ಗೋವಿಂದನ ನಾಮ ಸ್ಮರಣೆಯಿಂದ ಈ ಜನ್ಮವನ್ನು ತದಾತ್ಮ್ಯವನ್ನು ಹೊಂದೋ ಮುಖಾಂತರ ಕರ್ಮದ ಆ ಒಂದು ಸ್ನಾನವನ್ನು ಮಾಡೋ ಮುಖಾಂತರ ತೊಳೆದುಕೊಳ್ತೀಯ ಅಂತ ವಿಶೇಷವಾಗಿ ಫಲವನ್ನು ಪಡೆದುಕೊಳ್ತೀಯ. ಅಂದರೆ ಗೋವಿಂದ ಅನ್ನೋ ಮಂತ್ರ ಒಂದು ಸಲ ಹೇಳಿದರೆ ಅವನು ಬಹಳ ತೃಪ್ತನಾಗ್ತಾನಂತೆ. ಯಾಕಂದರೆ ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡ ಮಂತ್ರ ಅಲ್ಲ, ಅದೇ ಬೇರೆ ಇನ್ಯಾವುದಾದ್ರೂ ನೀವು ಒಂದು ಅಷ್ಟೋತ್ತರವನ್ನು, ಈಗ ನಾನು ಹೇಗೆ ಕೇಳ್ತಕ್ಕಂಥದ್ದು ಶ್ರೀಕೃಷ್ಣಾಯ ನಮಃ, ಓಂ ಕಮಲಾನಾಥಾಯ ನಮಃ ಅನ್ನೋದು ಏನಿದೆಯೋ, ಬಹುಶಃ ನಾನು ಈ ಮಂತ್ರ ಬಹಳ ಕಷ್ಟಪಟ್ಟು ಕಲ್ತಿದ್ದೇನೆ. ನನ್ನ ಗುರುಗಳು ಶಕುಂತಲಮ್ಮ ಅಂತ. ಈ ಮಂತ್ರವನ್ನು ಸ್ಯಾನ್ಸ್ಕ್ರಿಟಲ್ಲಿ ಬರಿಬೇಕು. ಓಂ ಶ್ರೀಕೃಷ್ಣಾಯ ನಮಃ ಅನ್ನೋದನ್ನು 1000 ಸಲ ಬರಿಬೇಕು. ನಮಗೆ ಕಂಠಸ್ಥ, ಈಗ ಗುರುಗಳೇ ಯಾರೋ ಮೊನ್ನೆ ಒಬ್ಬರು ಕೇಳಿದ್ರು, ಈ ಮಂತ್ರ ಇದೆಯಲ್ಲ ಗುರುಗಳೇ, ಇದನ್ನು ಹೇಳಿದರೆ ಏನಾಗುತ್ತೆ ಗುರುಗಳೇ? ಏನಾಗಲ್ಲಪ್ಪ, ಅದು ಕಂಠಸ್ಥ ಆಗುತ್ತೆ ಅಷ್ಟೇ ಅಂತ. ಕಂಠಸ್ಥ ಆಗೋದು ನಿಜ, ಆದರೆ ಶ್ರದ್ಧೆ ಭಕ್ತಿಯಿಂದನೇ ಹೇಳಿದಾಗ ಅದರ ಫಲ ಕಟ್ಟಿಟ್ಟ ಬುತ್ತಿ. ಹಾಗೆ ಓಂ ಶ್ರೀಕೃಷ್ಣಾಯ ನಮಃ, ಓಂ ಕಮಲಾನಾಥಾಯ ನಮಃ, ಓಂ ವಸುದೇವಾತ್ಮಜಾಯ ನಮಃ, ಓಂ ಪುಣ್ಯಾಯ ನಮಃ, ಓಂ ಲೀಲಾ ಮಾನುಷಿ ವಿಗ್ರಹಾಯ ನಮಃ ಏನು ಇದೆಯೋ ಆ ಕೃಷ್ಣನ ಅಷ್ಟೋತ್ತರ 1000 ಬಾರಿ ಬರೆದಿದ್ದೇನೆ ನಾನು. ಸಂಸ್ಕೃತದಲ್ಲೇ ಬರಿಬೇಕು. ಆವಾಗ ನಮಗದು ಕಂಠಸ್ಥ ಆಗಿದ್ದು. ಸುಮ್ಮನೆ ಎಲ್ಲವೂ ಬರೋದಿಲ್ಲ, ನೀವು ಪ್ರಯತ್ನ ಪಟ್ಟರೆ ಮಾತ್ರ ಪಡ್ತಕ್ಕಂಥದ್ದು. 1000 ಬಾರಿ ಕೃಷ್ಣನ ಅಷ್ಟೋತ್ತರ ಹೇಳೋದು ಒಂದೇ, ಗೋವಿಂದ ಅನ್ನೋದು ಒಂದು ಸಲ ಹೇಳಿದ್ರು ಕೂಡ ಸಮ ಆಗ್ತಕ್ಕಂಥದ್ದು. ಅವನು ಎಲ್ಲಿದ್ದರೂ ಕೂಡ ಎಂತಹ ನಿದ್ರೆ ಇಲ್ಲ, ಅವನು ಇರೋದೇ ಯೋಗ ನಿದ್ರೆಯಲ್ಲಿ, ಅಂತಹ ಯೋಗ ನಿದ್ರೆಯಲ್ಲೂ ಕೂಡ ಕೇಳಿಸ್ಕೊಳ್ತಾನಂತೆ. ಅಂತಹ ಗೋವಿಂದನ ಮಂತ್ರವನ್ನು ನೀವೇನಾದರೂ ಒಂದು ಸಲ ಹೇಳಿದರೆ 1000 ಬಾರಿ, ಇನ್ನು 1000 ಸಲ ಗೋವಿಂದ ಗೋವಿಂದ ಅಂತ ಇದ್ದರೆ ಅದ್ಭುತವಾಗಿ ಅವನಿಗೆ ಒಂದು ರೀತಿಯ ಟೆಲಿಗ್ರಾಮ್ ಅದು. ನೀವು ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಹೋಗಿ ತಲುಪುತ್ತೆ ಅವನಿಗೆ. ಗೋವಿಂದ ಅನ್ನೋ ಮಂತ್ರವನ್ನು ನೀವೇನಾದರೂ ಹೇಳ್ತೀನಿ ಅಂತಂದರೆ, ಭಗವಂತನೇ ಕಷ್ಟಪಟ್ಟು ಸಂಪಾದಿಸಿಕೊಂಡಿರತಕ್ಕಂತಹ ಮಂತ್ರವನ್ನು ನೀವೇನದು ಪ್ರತಿನಿತ್ಯ ನಿಮ್ಮ ನಾಲಿಗೆಯಿಂದ ನಲಿದಾಡ್ತಾ ಇದೆ ಅಂತಂದರೆ ಮಾತ್ರ ಅವ ಅಲ್ಲಿ ಕುಣಿದಾಡ್ತಿರ್ತಾನೆ. ನಿಮ್ಮ ಬದುಕಲ್ಲಿ ನಲುವುಗಳೇ ಕೊಡ್ತಾನೆ, ನೋವನ್ನು ಮಾಯ ಮಾಡ್ತಾನೆ. ಅದು ಗೋವಿಂದ. ಖಂಡಿತವಾಗ್ಲೂ ಗುರುಗಳೇ, ಇವತ್ತಿನ ಒಂದು ವಿಡಿಯೋನಲ್ಲಿ ಗೋವಿಂದ ಇದರ ಒಂದು ಮಹತ್ವವನ್ನು ತಿಳಿಸ್ಕೊಟ್ರಿ. ಯಾಕಂದರೆ ಎಲ್ಲ ಕಡೆನೂ ಇದನ್ನು ಯೂಸ್ ಮಾಡುವಾಗ ಯಾವ ರೀತಿ ಇದನ್ನು ಕನ್ಸಿಡರ್ ಮಾಡಬೇಕು ಅನ್ನೋದೇ ಒಂದು ರೀತಿಯಾಗಿರುವಂಥ ಅನುಮಾನ ಆಗಿತ್ತು. ಅದಕ್ಕೆ ನೀವು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಈ ವಿಡಿಯೋನಲ್ಲಿ ಗೋವಿಂದನ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.